ಯಾಕಂದ್ರೆ ನಾನೊಬ್ಬ ದಲಿತ ಅಂತ ನಾನು ಸುಮ್ಮನೆ ಇದ್ದೀನಿ. ಇಲ್ಲಿ ಬೇರೆ ಥರನೇ ನಡೀತಾ ಇದೆ. ಇಲ್ಲಿ ಏನು ಗೊತ್ತಾ, ನಾವು ದೊಡ್ಡವರಾಗ್ಬಿಡ್ತೀವಿ, ನಾವು ಚೆನ್ನಾಗಿ ಆಗ್ಬಿಡ್ತೀವಿ. ಯಾಕಂದ್ರೆ ಆ ಕಾಲದಲ್ಲಿ ದಲಿತರು ಹೆಂಗಿದ್ರು ಈ ಕಾಲದಲ್ಲೂ ಹಂಗೆ ಇರ್ಬೇಕು. ಅವ್ರಿಗೆ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನಮ್ಮನ್ನ ಮೇಲೆ ಕೆತ್ತುತ್ತಾರಕ್ಕ ಅವರು. ಇಲ್ಲಾಂದ್ರೆ ನೋಡಿ 2015ರಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡೆ, ಗೆದ್ದೆ. ಅವನ್ನ ತುಳಿಬೇಕು, ಮಟ್ಟ ಹಾಕ್ಬೇಕು ಅಂದ್ಬಿಟ್ಟು 2020ರಲ್ಲಿ ನನ್ನನ್ನು ತುಳಿಬೇಕಂತ ಸೋಲ್ಸಕ್ಕೆ ಪ್ರಯತ್ನ ಪಟ್ಟು ಸೋಲ್ಸ್ಬಿಟ್ರು. ಆದ್ರೂ ನಮ್ಮ ಮಿಸ್ಸಸ್ ನಾನು ಗೆಲ್ಸ್ಕೊಂಡೆ 2ನೇ ವಾರ್ಡಲ್ಲಿ. ಯಾಕಂದ್ರೆ ನಾನು ಮಾಡಿರತಕ್ಕಂಥ ಅಭಿವೃದ್ಧಿ, ನಾನು ಮಾಡಿರ್ತಕ್ಕ ಕೆಲಸ, ನಾನು ಮಾಡಿರ್ತಕ್ಕಂಥ ಸಹಾಯ ನನ್ನ ಮಿಸ್ಸಸ್ನ ಗೆಲ್ಲಿಸ್ತು. ಈಗಲೂ ನನ್ನ ಮೇಲೆ ಷಡ್ಯಂತ್ರ ಮಾಡಿ ಈ ನೆಕ್ಸ್ಟ್ ಬರುವಂತ ಎಲೆಕ್ಷನ್ ಅಲ್ಲಿ ತುಳಿಬೇಕಂತೇಳಿ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಕಿಡಿಗೇಡಿಗಳು ಅಂತಂದ್ರೆ ನಾನು ಏನಕ್ಕೆ ಅರ್ಥ ಇದಕ್ಕೆ ಕೊಡಪ್ಪ ಒಂದು ನಿಮಿಷ ಅರ್ಜಿ ಎಲ್ಲಪ್ಪ ಅಲ್ಲ. ನಾವು ಕಿಡಿಗೇಡಿಗಳು ಅಂತಂದ್ರೆ ನಾವು ಏನಕ್ಕೆ ದೊರಡೆ ಮಾಡಿದ್ದೀವ, ಕಳ್ತನ ಮಾಡಿದ್ದ, ಮೋಸ, ಇನ್ನೊಂದು ಮತ್ತೊಂದು ಕೊಲೆ ಏನಾದ್ರು ಮಾಡಿದ್ರೆ ದಯವಿಟ್ಟು ನಾನು ಕಿಡಿಗೇಡಿಗಳು ಅಂತೇಳಿ ನಾನು ಅರೆಸ್ಟ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ನನ್ನೇ ಅರೆಸ್ಟ್ ಮಾಡಿ. ಕಿಡಿಗೇಡಿಗಳು ಅಂದ್ರೆ ಪದ ಏನು ಅರ್ಥ? ಅಲ್ಲ, ಅರ್ಜಿ ಕೊಡೋದ್ರಲ್ಲಿ ಒಂದು ನ್ಯಾಯತನ ಇದೆ ಅಕ್ಕ. ನಾನು ಹೇಳ್ತಾ ಇರೋದು ಅಲ್ಲಿ ಎಲ್ರಿಗೂ ಕೊಡಿ. ನನ್ನ ಸಮುದಾಯಕ್ಕೆ ಮಾತ್ರ ನೀವು ಅನ್ಯಾಯ ಮಾಡಬೇಡಿ, ಎಲ್ರಿಗೂ ಕೊಡಿ. ಕಾನೂನು ಎಲ್ರಿಗೂ ಒಂದೇ ಹೇಳ್ತೇವೆ, ಸಂವಿಧಾನ ಎಲ್ರಿಗೂ ಒಂದೇ. ನಾನು ಹೇಳ್ತಾ ಇರೋದು ಈಗ ನಾನು ಮೇಲ್ಜಾತಿ ಕೀಳ್ ಜಾತಿ ಅನ್ನೋದಲ್ಲ. ಬನ್ನಿ, ಅಲ್ಲಲ್ಲ, ಬರೀ ನಿಮ್ಮ ತನನ ಮಾತ್ರ ನೀವು ಮುಚ್ಚಿಕೊಂತ ಇದ್ದೀರಾ. ದಲಿತರನ್ನ ಮಾತ್ರ ಬೀದಿಗೆ ಎಳಿತಾ ಇದ್ದೀರಾ. ನಮ್ಮನ್ನ ಮಾತ್ರ ಕಿಡಿಗೇಡಿಗಳು ಅಂತ ನೀವು ಅಂದ್ಬಿಟ್ರೆ ಮತ್ತೆ ಇದಕ್ಕೆ ಅರ್ಥ ಏನೋ? ಕಿಡಿಗೇಡಿಗಳ ನಾವು ಇದಕ್ಕೆ ಆಕ್ಷನ್ ತಗೊಳ್ಳೇಬೇಕಕ್ಕ. ದಯವಿಟ್ಟು ಏನ್ ಗೊತ್ತಾ, ಕಿಡಿಗೇಡಿಗಳು ಅಂದ್ರೆ ಅರ್ಥ ನಿಮ್ಗೆ ಗೊತ್ತಿರ್ಬೇಕಾ, ಅವ್ರಿಗೆ ಗೊತ್ತಿರ್ಬೇಕಾ ಗೊತ್ತಿಲ್ಲ. ಕಿಡಿಗೇಡಿಗಳು ಅಂದ್ರೆ ಏನು, ಯಾವ ರೀತಿ ಕಿಡಿಗೇಡಿತನ ನಾವು ಮಾಡಿದೀವಿ ತೋರಿಸಿ, ಪ್ರೂವ್ ಮಾಡಿ. ನಾನು ಅದೇ ಕೇಳ್ತಾರೆ, ಯಾವ ರೀತಿ ಕಿಡಿಗೇಡಿ ನಾನು ಮಾಡಿದ್ದೀನಿ. ಆಮೇಲೆ 61 ಬಿಡಲ್ಲ, 61 ಸರ್ವೆ ನಂಬರ್ ಅಲ್ಲಕ್ಕ, ಸರ್ವೆ ನಂಬರ್ 61ರಲ್ಲಿ 2 ಎಕರೆ ಚಿಲ್ಲರೆ ಖರಾಬ್ ಇದೆ. ಗುರ್ಸಿ ಎಲ್ಲರೂ ನಡಿ, ಅಲ್ಲಿಗೆ ಅರ್ಜಿ ಕೊಡಿ. ನೀವ್ ಯಾಕೆ ಅವ್ರ ಮೇಲೆ ಕೊಡ್ತಲ್ಲ? ಯಾಕಂದ್ರೆ ನಿಮ್ಮ ಸಮುದಾಯದವ್ರು ಅಂತ ನೀವು ಮುಚ್ಚಿಕೊಂತ ಇದ್ದೀರಾ ಅಷ್ಟೇ. ನಿಮ್ ಸಮುದಾಯದವ್ರಲ್ವಾ? ನಮ್ಮ ಸಮುದಾಯದವ್ರಾದ್ರೆ ಎತ್ತಿ ಗಾಳಿಗೆ ತೂರ್ತೀರಾ, ನಿಮ್ ಸಮುದಾಯದವ್ರಂದ್ರೆ ಮುಚ್ಚಿಕೊಂತೀರಾ. ಇಲ್ಲೇ ಪಕ್ಕದಲ್ಲಿ ಇದೆ ಖರಾಬ್ ಜಾಗ. ಬನ್ನಿ ಗುರ್ಸಿ, ನಿಮ್ಮ ಜಾತಿಯವ್ರ ಮೇಲೆನೆ ನೀವೇ ಅರ್ಜಿ ಕೊಡಿ. ನಿಮ್ಮ ಜಾತಿಯವ್ರ ಮೇಲೆ ನೀವೇ ಅರ್ಜಿ ಕೊಡಿ, ಅದಕ್ಕೆ ನಾನು ಒಪ್ಕೊಂತೀನಿ. ಆಯ್ತು, ನೀನು ಏನೋ ಸಮಾಜಕ್ಕೆ ಒಂದು ಒಳ್ಳೆತನ ಮಾಡ್ತಾ ಇದೆಯಾ ಅಂದ್ಬಿಟ್ಟು ನಾನು ನಿನ್ನ ಶಬಾಷ್ ಅಂತ ಹೇಳ್ತೀನಿ ಬೇಕಾದ್ರೆ. ಆದ್ರೆ ನೀನು ಆ ಥರ ಮಾಡ್ತಾ ಇಲ್ಲ. ಬರೀ ದಲಿತರನ್ನೇ ನೀವು ತುಳಿಬೇಕಂತ ಪ್ರಯತ್ನ ಪಟ್ಟಿದ್ದೀರಿ. ಅಂದ್ರೆ ಬರೀ ಇದು ದಲಿತರಿಗೆ ನ್ಯಾಯ ಎಲ್ಲಿ ಸಿಗ್ತಾ ಇದೆ? ದಲಿತರಿಗೆ ನ್ಯಾಯ ಸಿಗಬೇಕು. ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ನಾವು ಎಲ್ಲೇ ಏನೇ ಕಾರ್ಯಕ್ರಮ, ಈ ದಲಿತರ ಕಾರ್ಯಕ್ರಮ ಅಂದ್ರೆ ನಾವು ಯಾವತ್ತೂ ಬಿಟ್ಕೊಡಲ್ಲ. ಯಾಕಂದ್ರೆ ನಮ್ಮ ದಲಿತರು ಮುಂದೆ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ಈ ಕಿಡಿಗೇಡಿಗಳು ಯಾರು ಏನೇನಿದ್ದಾರೆ, ಇವ್ರ ಮೇಲೆ ಏನಿಲ್ಲ ಅಲ್ಲದ ಸಲ್ಲದ ಅಪರಾಧ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಕಾನೂನು ರೀತಿ ನಾವು 100% ಹೋಗ್ತೀವಿ. ಈ ಜಾಗಕ್ಕಂತೂ ದಲಿತರಿಗೆ ಸೇರ್ಬೇಕು. ಈ ಜಾಗ ದಲಿತರಿಗೆ ಆಗ್ಬೇಕಿದು. ಬೇರೆ ಯಾರು ಬಂದು ಇಲ್ಲಿ ಕುತ್ಕೊಳ್ಳೋಕಿಲ್ಲ. ನೋಡಕ ಭೂಗಳ್ಳರು ಅಂತ ಹಾಕಿದ್ದಾರೆ. ನಾವು ಭೂಗಳ್ಳರ? ಯಾವ ಭೂಮಿ ಕಳ್ತನ ಮಾಡಿದ್ರಪ್ಪ? ಯಾವ ಭೂಮಿ ಕಳ್ತನ ಮಾಡಿದ್ವಿ? ನಮ್ ತಾತನ ಕಾಲದ ತಲೆಮಾರು ಆ ಕಾಲದಿಂದ ನಾವ್ ಇಲ್ಲಿದ್ದೀವಲ್ಲ. ಸಿನ್ಸ್ ಫ್ರಮ್ 81, 82 ಇಂದ ನಾವ್ ಇಲ್ಲಿದ್ದೀವಲ್ಲ. ನಾವು ಭೂಗಳ್ಳರ? ನಾವು ಬೇರೆಯವ್ರ ಜಾಗಕ್ಕೆ ಹೋಗಿ ನಾವು ಕಾಂಪೌಂಡ್ ಹಾಕಿದೀವಿ, ಮನೆ ಕಟ್ಟಿದೀವ? ನಮ್ ಜಾಗನ ನಾವು ಉಳಿಸ್ಕೊಳಕ್ಕೆ ನಾವು ನಮ್ ತನನ ನಾವು ಬಳಸ್ಕೊಂಡಿದೀವಿ. ಬಿಟ್ರೆ ಮಾಡೋದು ಅವರು ಭೂಗಳ್ಳತನ ನಾವೆಲ್ಲಾದ್ರೂ ಮಾಡಿದ್ರೆ ದಾಖಲಾತಿ ಕೊಡಿ ದಯವಿಟ್ಟು. ಒಳ್ಳೆ ರೀತಿಯಲ್ಲಿ ಸರ್ವೆ ಮಾಡಿ ಯಾರು ಹೋಗ್ಬೇಕು, ಯಾರಿಗೇನಿದೆ ಅದ್ ರೀತಿ ಮಾಡ್ಕೊಂಡ್ಲಿ. ಸುಮ್ನೆ ಜಗಳ ಮಾಡ್ಕೊಂಡು ಹೋದ್ರೆ ಅದು ನಡೆಯೋದೇ ಬೇರೆ ಕತೆ. ಇಷ್ಟು ಸುಮ್ನೆ ಇದಾರೆ, ಇನ್ನು ಮುಂದೆ ಸುಮ್ನೆ ಅಲ್ಲಕ್ಕ. ಈಗಲೂ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಂತೀನಿ, ಏನ್ ಗೊತ್ತಾ, ಈಗಲೂ ನಮ್ಮನ್ನ ದೇವಸ್ಥಾನದೊಳಗೆ ಸೇರ್ಸಲ್ಲ, ಬಸವೇಶ್ವರ ದೇವಸ್ಥಾನದೊಳಗೆ ಸೇರ್ಸಲ್ಲ. ಬೇಕಾದ್ರೆ ಆಯ್ತು, ಅವ್ರ ಸಮುದಾಯದವ್ರ ಜೊತೆ ನಮ್ಮನ್ನು ಕರ್ಕೊಂಡೋಗಿ ನೀವು ಒಳಗಡೆ ಬಿಡಿ ಅಂತ ನಮ್ಮನ್ನ ಕೇಳ್ಕೊಂಡೆ. ಬಿಡಲ್ಲ ಅವರು, ಯಾವ್ದೇ ಕಾರಣ ಬಿಡಲ್ಲ. ಈಗ ನಾನೊಂದು ಮಾತು ಹೇಳ್ತೀನಿ. ನಮ್ಮ ದುನಿಯಾ ವಿಜಯ್ ಲ್ಯಾಂಡ್ ಲಾರ್ಡ್ ಮೂವಿ ಮಾಡಿದ್ದಾರೆ. ಅವರು ಒಬ್ಬ ಕುರುಬ ಸಮುದಾಯದಲ್ಲಿ ಹುಟ್ಟಿರೋರು. ಅವ್ರ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ. ಆಯ್ತಾ, ಉಳುವವನೇ ಭೂಮಿಯ ಒಡೆಯ ಅಂತ ಹೇಳ್ಬಿಟ್ಟು ಅವ್ರು ತಾರಿಸಿ ಪ್ರಪಂಚಕ್ಕೆ ಸಾರಿದ್ದಾರೆ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಅಂತೆ. ಅದು ನಾನು ನೋಡಿಲ್ಲ, ಗೊತ್ತಿಲ್ಲ ನನಗೆ, ನೋಡಿಲ್ಲ. ಬಟ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಅವರು ಒಂದು ಕುರುಬ ಸಮುದಾಯ ಅಲ್ವಾ? ನಮ್ಮ ಕಾನ್ಸ್ಟಿಟ್ಯೂಷನ್ ಅವ್ರು ಮಾಡಿಲ್ವಾ? ಎತ್ತಿಡ್ದಿಲ್ವಾ? ಜನಗಳಿಗೆ ತೋರಿಸಿಲ್ವಾ? ನಮ್ಮ ತಾಲೂಕು ಜನಕ್ಕೆ ತೋರಿಸಿದ್ದಾರೆ ಅವರು. ನಮ್ಮ ತಾಲೂಕಿನ ಹಲವಾರು ನಾಯಕರು ನಮ್ಮ ಮೂವಿನ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳಿ ಅಂದ್ಬಿಟ್ಟು ಆ ಮೂವಿನ ಕರ್ಕೊಂಡೋಗಿ ತೋರಿಸಿದ್ದಾರೆ. ಅವ್ರಿಗೆಲ್ಲ ವಾಟ್ಸಪ್ ಅಂತ ಹೇಳ್ತೀನಿ ನಾನು.
ನಮ್ಮ ಸಮುದಾಯಕ್ಕೆ ಏನು ಹೇಳೋದು ಅವತ್ತೇ ಹಾಕೊಂಡು ನಾನು ಹೇಳಲೇ ಇಲ್ಲ ಸರ್, ಇನ್ನೂ ಫಿನಿಶಿಂಗ್ ಮಾಡಿಲ್ಲ ಸರ್. ಮಾಡಿಸ್ಕೊ ಬಟ್ ಈಗ ಇನ್ನೇನು ಸರ್ ಈಗ ಅಳತೆ ಮಾಡ್ತಾವ್ರೆ ಒಂದು ಅರ್ಧ ಗಂಟೆ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮ ಲ್ಯಾಂಡ್ ಆದರೆ ಗೌರ್ಮೆಂಟ್ ಲ್ಯಾಂಡ್ ಆದರೆ ನಾನು ಇವತ್ತೇ ಕ್ಲಿಯರ್ ಮಾಡಬೇಕು. ನಂದಲ್ಲ ಅಂದರೆ ಬಿಟ್ಬಿಡು, ಈರುಳ್ಳಿ ನಂಬರ್ ಅಲ್ಲ ಬಿಟ್ಟು ನಂದಾಗಿಲ್ಲ ಅಂದರೆ ಬಿಟ್ಟು. ಕರೆದು ನಮ್ಗೆ ಹೆಸರವ್ರೇನೆ ಕರ್ಕೊಂಡು ಕೂರ್ತು ಒಂದು ನೋಡಿ ಬಂದಿದ್ದಾರೆ. ಆಯ್ತು ಕರ್ಕೊಂಡು ಬಂದ್ರಲ್ಲ ಸರ್ ನಾನು ಅಷ್ಟೇ ಹೇಳೋದು ಸರ್, ಬೇರೆಯವ್ರಿಗೆ ನಾನಲ್ಲ, ನನ್ನ ಸಮುದಾಯಕ್ಕೆ. ಈಗ ಅದು ಅಲ್ಲ, ಅದು ಅದು ಬೇರೆ ಪ್ರಶ್ನೆ ಐತೆ. ಅದು ಬೇರೆ ಪ್ರಶ್ನೆ. ಅದು ಈಗ ಇರೋದು ಇವರು, ನೀವು ಬಂದಿರೋದು ಏನಕ್ಕೆ ಇವಾಗ? ಇದು ಗೌರ್ಮೆಂಟ್ ಆಯ್ತಾ ಅಲ್ಲ ಅಂತ ನೋಡಕ್ಕೆ ಅಲಿಗೇಷನ್ ಆಗಿರೋದು ಯಾರ ಮೇಲೆ? ಮಾಡ್ತಾ ಇದ್ದಾರೆ. ಮಾಡ್ತಾವ್ರೆ. ಈಗ ಅಲಿಗೇಷನ್ ಆಗಿರೋದು ಯಾರ ಮೇಲೆ? ನಮ್ಮ ಏನಂತ ರಾಜಕೀಯ ಬಿಟ್ಟಿದ್ದೀರ ಅಂತ. ನಿಂದು ಬರಲಿಲ್ವಾ? ಒಂದೇ ತಾನೇ ಬಂದಿರೋದು ಮಾಡಿ ಅಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೆ ಅಷ್ಟೇ. ಇಲ್ಲಿ ಬೇರೆ ಇನ್ಯಾವುದು ಅರ್ಧ ಗಂಟೆ ಈಗ ಯಾವುದು ಇಲ್ಲ. ಏನಿಲ್ಲ. ಅವ್ರ ಬೆನ್ನೆಲ್ಲ ಬಂದು ನಾನು ನಿಂತಿರ್ತೀನಿ ಅಷ್ಟೇ. ಅರ್ಧ ಗಂಟೆ ಸರ್ ಅಷ್ಟೇ. ಮಾಡಿ ರೆಸ್ಟ್ ಮಾಡಿ ಹೋಗಿ ನೀವು ಆರಾಮ. ಫೋಟೋ ಸ್ಟೇ ತಗೊಂಡ್ಮೇಲೆ ಏನೇನಿದೆ ಅದನ್ನೇ ನೀವು ಯಾಕೆ ಇದು ಮಾಡ್ಕೊಳ್ಬೇಕು? ಇಲ್ಲ ಇದೆಲ್ಲ ಸರ್. ಅಂದರೆ ಏನು ಗೊತ್ತಾ, ನಾವು ಬುದ್ಧಿಸ್ಬಿಡಲ್ಲ, ಅದೊಂದು ಬರೀ ಜಾತಿವಾದ, ಲೀಗಲ್ಲ ಹೋಗೋಣ ಬರೀ ಬಿಡಿ. ಜಾತಿವಾದ. ಆಯ್ತಾ ಹೋಗ್ಲಿಲ್ಲ ಅವರೇ ಅವರ್ಸ್ಕೊಂತಾರೆ, ಈಗ ಗೊತ್ತಾಗಲ್ಲ ಇವಾಗ. ಆಮೇಲೆ ಇಲ್ಲಿ ಇವ್ರನ್ನ ನಮಗೂ ಆ ಕಾಲದಿಂದ ತಾತನ ಕಾಲದಿಂದನೂ ಗಲಾಟೆಗಳಿಲ್ಲ. ಅವರು ಇಷ್ಟೆಲ್ಲ ಕ್ರಿಯೇಟ್ ಮಾಡ್ತಾರೆ. ಈಗ ಅವ್ರು ಮಾತ್ರ ಕಂಪ್ನಿಗಳೆಲ್ಲ ಕಟ್ಕೊಂಡು ಚೆನ್ನಾಗಿ ಹೆಂಗೆ ಬೇಕಾದಂಗೆ ಇರ್ಬೋದು. ನಾವಿಲ್ಲಿ ಏನೋ ಸಣ್ಣ ಪುಟ್ಟ ಮಾಡಿದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಬರೀ ಜಾತಿ ಪದ್ಧತಿ, ಬರೀ ಜಾತಿ ಜಾತಿ ಜಾತಿ. ನಮ್ಮವ್ರನ್ನ ದೇವಸ್ಥಾನಕ್ಕೆ ಬಿಡಲ್ಲ, ಇವರು ನಮ್ಮವ್ರನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ. ಈಗಲೂ ಆ ಪದ್ಧತಿ ಇದೆ. ಅದೆಲ್ಲ ಯಾರು ಹೋಗ್ಲಾಗ್ತಲ್ಲ, ಬರೀ ಇಂಥದಕ್ಕೆ ಮಾತ್ರ ಓಡ್ಬರ್ತಾರೆ. ಇದ್ದಾರೆ ನೋಡಿ ಇಲ್ಲಿ ಮುಂದೆ ಇದೆ. ಅಲ್ಲ, ಅವ್ರು ಮಾತ್ರ ಕಂಪ್ನಿಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿರ್ಬೋದು, ರಾಯಲಿಟಿಗೆ ಇರ್ಬೋದು. ಖರಾಬುಗಳು ಜಾಗ ಮಾಡಿಕೊಂಡು ಎಲ್ಲ ಒತ್ತುವರಿ ಮಾಡಿ ನಂಬರ್ ಕಾಣೋದು ಖರಾಬುಗಳೆಲ್ಲ ಇದ್ದಾವೆ. ಅಟ್ಲೀಸ್ಟ್ ಬಡವರಿಗೆ ನೋಡಿ, ಇದು ಕಣ್ ಕಾಣೋದು ಇವ್ರಿಗೆ. ಇಂಥವ್ರಿಗೆಲ್ಲ ಕೊಟ್ಟು ಆ ಖರಾಬ್ ಜಾಗ ಅಷ್ಟೆಲ್ಲ ಇಟ್ಕೊಂಡಿದ್ದಾರೆ, ಇಷ್ಟೆಲ್ಲ ಪ್ಯಾಕೆಟ್ಗಳಲ್ಲಿ ಇಟ್ಕೊಂಡಿದ್ದಾರಲ್ಲ, ಇಂಥವ್ರಿಗೊಂದು ನೆಲೆ ಕೊಡಲಿ. ನಾನು ಅದನ್ನೇ ಕೇಳ್ಕೊತೀನಿ. ನಾನು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೂ ಮನೆ ಮಾಡ್ತೀನಿ. ಇವರು ಒಬ್ಬ ದಲಿತರು ಪಾಪ, ಇವರು ಇನ್ನೂ ತಮ್ಮ ಇದ್ದಾರೆ, ಇವ್ರ ಅಣ್ಣ, ಅವರು ಕಾಲು ಕುಂಟು, ಸುಮಾರು ಜನ ಮಕ್ಕಳಿದ್ದಾರೆ, ಅವ್ರಿಗೆ ನೆಲೆ ಇಲ್ಲ. ಇಂಥವ್ರಿಗೆ ದಯವಿಟ್ಟು ಗುರುತಿಸಿ, ನಮ್ಮ ಸರ್ಕಾರ ಜಾಗ ಏನೈತೆ ಗುರುತಿಸಿ ಕೊಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಅಂಥವ್ರಿಗೆ ಕೊಡಿ. ಒಬ್ಬರೇ ಬದುಕಬೇಕು ಅನ್ನೋದೇನಿಲ್ಲ ಅಕ್ಕ, ಇಲ್ಲಿ ಎಲ್ಲರೂ ಕೊಡಿ. ಎಲ್ಲರೂ ಹಂಚ್ಕೊಂಡು ಬದುಕಬೇಕು. ಇರೋರಿಗೆ ಹಾಕೊಳಕ್ ಹೋಗ್ಬೇಡ್ರಿ. ಇರೋರಿಗೆ ಸಾಕು, ಇಲ್ದಿರೋರು ಕೊಡ್ರಿ. ನಿಮ್ಗೂ ದೇವ್ರು ಒಳ್ಳೇದ್ ಮಾಡುತ್ತೆ. ಎಲ್ಲ ಒಂದ್ ಕಡೆ ಏನಿಲ್ಲ, ಗುರುತಿಸಿ, ಆರಡಿ ಮೂರಡಿ ಅಷ್ಟೇ ಎಲ್ಲ ಒಂದ್ ಕಡೆ ಗುರುತಿಸಿ ಇಂಥವ್ರಿಗೆ ನೆಲೆ ಕೊಟ್ಟರೆ ದೇವ್ರ ಪುಣ್ಯ ಕೊಡ್ತಾರೆ. ನಮ್ಮ ಅಕ್ಕ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅನ್ಕೊಂಡು ಒಂದೇ ಭಾವನೆಯಿಂದ ಹೋದ್ರೆ ಯಾವ ಪ್ರಾಬ್ಲಮ್ಸು ಬರಲ್ಲ. ಆಯ್ತಾ? ಸಾಕು, ಮನ್ಸಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ. ಲಿಮಿಟ್ ಇರಲ್ಲ. ಸುಮಾರು ಜನ ಇದ್ದಾರೆ ಮನೆಗೆ ಇಲ್ದವ್ರಿಗೆ, ಸುಮಾರು ಜನ ಇದ್ದಾರೆ. ದಯವಿಟ್ಟು ಅವ್ರಿಗೆ ಆಶ್ರಯ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಿದ್ರೆ ಅದಕ್ಕೆ ನೀವು ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ. ಒಳ್ಳೆ ಕೆಲಸ ಮಾಡ್ತಿರಲ್ಲ ಅಂತ. ನಿಮ್ಮ ಮಾವ ನಮಸ್ಕಾರ. ಕೂಚೋದ್ನ ನಿಮ್ಗೆ ಬಿಸಿಲು ನಿಂತ್ಕೊಳಕ್ ಹೋಗ್ಬೇಡ್ರಿ, ಒಳಗಡೆ ಕುತ್ಕೊಳ್ರಿ. ಏನು ತೊಂದರೆ ತೊಂದ್ರೆ ಇಲ್ಲ. ತೊಂದರೆ ಇಲ್ಲ. ಈಗ ಅಲ್ಲಿ ಸರ್ಕಾರಿ ಜಾಗ ಇತ್ತು, 60 ಮನೆ 70 ಮನೆ ನಾನೇ ಸೈಟ್ ಮಾಡಿದೆ. ಸೈಟ್ ಮಾಡ್ಕೊಟ್ಟಿದ್ದಾರೆ. ಸೈಟ್ ಮಾಡಿ ಎಲ್ಲ ಕೊಟ್ಟಿದ್ದೀನಿ. ಒಂದೇ ಒಂದು ಸೈಟ್ ಇವ್ರು ಇಟ್ಕೊಂಡಿಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರೆ. ₹100 ಕಾಸು ತಗೊಂಡಿದ್ದೀನಿ ಕೇಳಿ ಯಾರಿಗಾರಕ್ಕೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೆ ಕೆಲಸ ಜನತಾ ಕಾಲೋನಿ ಅಂತ ಆಗಿದೆ, ಅದಕ್ಕೆಲ್ಲ ಫ್ರೀ ಸೈಟ್ಸ್ ಎಲ್ಲ ಮಾಡ್ತಿದ್ದಾರೆ. ಇವ್ರಿಗೆ ರೋಡ್ ಒಂದೇ ಒಂದು ಸೈಟ್ ಇವರು ಇಲ್ಲಿ ಅಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಫ್ರೀಯಾಗಿ ಕೊಡ್ತಿದ್ದಾರೆ. ಒಬ್ಬರ ಹತ್ರ ₹1 ತಗೊಂಡಿಲ್ಲ. ಆದ್ರೆ ಇನ್ನು ಕೆಲವರು ಉಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ದಯವಿಟ್ಟು ಹುಡುಕಿ ಅವ್ರಿಗೆ ಸೈಟ್ಗಳು ಕೊಡಿ. ಕೊಡಿ. ಎಲ್ಲ ಪೂರ್ತಿ ಎತ್ಕೊಬಿಟ್ಟು ಏನೇ ಖರಾಬ್ ನೋಡಿ, ಇಲ್ಲಿ 18 ಗುಂಟೆ ಖರಾಬ್ ಇದೆ ಈ ಲೈನಲ್ಲಿ. ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಅಲ್ಲಿ 2 ಎಕರೆ ಅಲ್ಲಿ 2 ಎಕರೆ ಸರ್ವೆ ನಂಬರ್ 61 2 ಎಕರೆ, ಇಲ್ಲಿ 19 ಸರ್ವೆ ನಂಬರ್ 19 ಗುಂಡುಕೊಪ್ಪು ಇದು ಹಾಕೊಂಡಿದ್ದಾರೆ. ಅಲ್ಲಿ ಕುಂಟೆ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇವತ್ತು ಅವ್ರಿಗೆಲ್ಲ ಹುಡುಕಿ ಮಾರ್ಕ್ ಮಾಡಿ, ಯಾರಿಗಿಲ್ವೋ ಇವ್ರ ಜಮೀನಲ್ಲಿ ಈಗ ಇವ್ರ ಪಕ್ಕದವರೇ ಅವಲ್ಲ. ಈಗ ನಾನು ಹೇಳೋದೇನು ಗೊತ್ತಕ್ಕ, ಅವ್ರು ಕೇಳಿದ್ದಾರೆ ಓಂ ಶಕ್ತಿ ದೇವಸ್ಥಾನ ಇಲ್ಲ, ಶ್ರೀ ಶಕ್ತಿ ಮಹಿಳಾ ಸಂಘದಿಲ್ಲ ಅಂತ. ಎಲ್ಲ ಮಾಡಿಸಿ ಆಯ್ತಾ. ಅಂಬೇಡ್ಕರ್ ಭವನ ಇಲ್ಲ, ಅದನ್ನು ರೆಡಿ ಮಾಡಿಸಿ. ಸ್ಮಶಾನಕ್ಕೆ ಜಾಗ ಇಲ್ಲ, ಗುರುತಿಸಿ ಸ್ಮಶಾನಕ್ಕೆ ಜಾಗ ಕೊಡಿ. ಇವ್ರು ಬಡವರ ಬಗ್ಗರಿಗೆ ಮನೆಗಳಿಲ್ಲ, ಅವ್ರಿಗೆ ಆಶ್ರಯ ಕೊಡಿ. ಯಾರ ಡಾಕ್ಯುಮೆಂಟ್ಸ್ ಏನಿದೆ ಎತ್ಕೊಂಡ್ ಬಂದು ಇಡ್ಲಿ, ಅವ್ರದ್ದಿದ್ರೆ ಎತ್ಕೊಂಡು ಎತ್ಕೊಂಡ್ ಬಂದು ಖರಾಬ್ ಇದ್ರೆ ಬಾಡೋರ್ಗೆ ಹಂಚ್ಲಿ ಹಂಚಿನಿ. ಅಷ್ಟೇ.